ಇದರ ಮಧ್ಯದಲ್ಲಿ ಇನ್ನೊಂದು ಸುದ್ದಿ ಹೇಳ್ಬೇಕು ನಮಗೆ. ಗಡಿಯಲ್ಲಿ ಯುದ್ಧದ ಕಾರ್ಮೋಡ ಇದೆ. ಅಂದರೆ ಮಾಡರ್ನ್ ಜಗತ್ತಿನಲ್ಲಿ ಬೇಹುಗಾರಿಕೆ ಹೆಂಗೆ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಇಂಥ ಸಂದರ್ಭದಲ್ಲಿ ಒಂದು ದೇಶ ಬಯಸುವ ಅತಿ ದೊಡ್ಡ ಮಾಹಿತಿ ಯಾವುದು? ತನ್ನ ಶತ್ರು ದೇಶದಲ್ಲಿ ಮಿಲಿಟರಿ ಮೂವ್ಮೆಂಟ್ ಎಲ್ಲೆಲ್ಲ ಆಗ್ತಿದೆ ಅಂತ. ಕೇಂದ್ರ ಸರ್ಕಾರ ನ್ಯೂಸ್ ಚಾನಲ್ಗಳಿಗೆ ಸ್ಪೆಷಲಿ ಒಂದು ಗೈಡ್ಲೈನ್ ಬಿಡುಗಡೆ ಮಾಡಿದೆ. ಮಿಲಿಟರಿ ಮೂವ್ಮೆಂಟು, ಮಿಲಿಟರಿ ಆಪರೇಷನ್ಗಳನ್ನು ಲೈವ್ನಲ್ಲಿ ತೋರಿಸಬಾರ್ದು ಅಂತ. ಈ ಕ್ಷಣದಲ್ಲಿ ಹಿಂಗಾಗ್ತಿದೆ. ಏನಾಯಿತು 26/11 ಇದ್ದಾಗ ಮುಂಬೈ ಮೇಲೆ ಟೆರರ್ ಅಟ್ಯಾಕ್ ಆಯ್ತಲ್ಲ. ಪಾಕಿಸ್ತಾನದಲ್ಲಿ ಕುಳಿತಿದ್ದ ಟೆರರ್ ಆಪರೇಟರ್ಗಳು ಭಾರತದ ನ್ಯೂಸ್ ಚಾನಲ್ ನೋಡ್ತಾ ಕೂತ್ಕೊಂಡಿದ್ರು. ನ್ಯೂಸ್ ಚಾನಲಲ್ಲಿ ಆಯಾ ಕ್ಷಣದ ಅಪ್ಡೇಟು. ಈಗ NSG ಕಮಾಂಡೋಗಳು ಬಂದರು ನೋಡ್ರಿ, ಹೆಲಿಕಾಪ್ಟರ್ ಇಳಿತಾ ಇದೆ. ಇವರು ಸ್ಯಾಟಲೈಟ್ ಫೋನಲ್ಲಿ ಟೆರರಿಸ್ಟ್ಗಳಿಗೆ ಹೇಳೋದು, ನಿಮ್ಮ ಮೇಲೆ ಹೆಲಿಕಾಪ್ಟರ್ ಬಂದಿದೆ, ಈಗ ಒಬ್ಬ ಕಮಾಂಡೋ ಇಳಿದ ನೋಡಿ, ಇನ್ನೊಬ್ಬ ಕಮಾಂಡೋ ಇಳಿದ ನೋಡಿ, ಈ ಕಮಾಂಡೋಗಳು ಇಳಿತಿದ್ದಾರೆ. ಈ ಆಪರೇಟರ್ಗಳು ಕೊಟ್ಟ ಮಾಹಿತಿಯ ಆಧಾರದ ಮೇಲೆ ಭಯೋತ್ಪಾದಕರಿಗೆ ಭಾರತೀಯ ಸೇನೆ ಜೊತೆಗೆ ಯುದ್ಧ ಮಾಡೋದಕ್ಕೆ, ಬಡದಾಟ ಮಾಡೋದಕ್ಕೆ ಈಸಿ ಆಗಿಬಿಡ್ತು. ದ್ಯಾಟ್ ವಾಸ್ ಅ ಬ್ಲಂಡರ್ ಹ್ಯಾಪಂಡ್. ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಆ ಆರೋಪ ಅನೇಕರ ಮೇಲೆ ಕೇಳಿಬಂತು, ತುಂಬ ಸೀನಿಯರ್ ಜರ್ನಲಿಸ್ಟ್ಗಳ ಮೇಲೆ ಕೇಳಿಬಂತು. ಈಗ ಕಳೆದ ವರ್ಷ, ಅದರ ಹಿಂದಿನ ವರ್ಷ ಇಸ್ರೇಲ್ ಯುದ್ಧದ ವರದಿ ಮಾಡೋದಕ್ಕೆ ನಾನು ಹೋಗಿದ್ನಪ್ಪ. ಇಸ್ರೇಲ್ನವರು ಎಲ್ಲಿ ತಮ್ಮ ತುಪಾಕಿಗಳನ್ನು ಇಟ್ಟಿದ್ರಲ್ಲ, ಬೋಫೋರ್ಸ್ ಥರದ ಭಾರತದಲ್ಲಿ ಗನ್ ಇದೆಯಲ್ಲ, ಹಂಗೆ ಇಸ್ರೇಲ್ನಲ್ಲೂ ಇದೆ. ಆ ಜಾಗವನ್ನು ಶೂಟಿಂಗ್ ಮಾಡೋದಕ್ಕೆ ಅವ್ರು ಬಿಡ್ತಿರಲಿಲ್ಲ. ಯಾಕೆ? ಆ ಟೆರಿಟರಿ ನೋಡಿದರೆ ನಿಮ್ಮಲ್ಲಿ ಟೆಲಿಕಾಸ್ಟ್ ಆದಾಗ ಅವ್ರಿಗೆ ಗೊತ್ತಾಗುತ್ತೆ ನಾವು ಎಲ್ಲಿ ಗನ್ ಇಟ್ಟಿದ್ದೀವಿ ಅಂತ. ನಮ್ಮ ಗನ್ಗಳನ್ನು ಟಾರ್ಗೆಟ್ ಮಾಡ್ಕೊಂಡು ಅವ್ರು ದಾಳಿ ಮಾಡ್ತಾರೆ. ಆದ್ದರಿಂದ ಇದರ ಫೋಟೋ ಆಗಲಿ ವಿಡಿಯೋ ಆಗಲಿ ತೆಗೆಯೋ ಹಂಗಿಲ್ಲ ಅಂತಿದ್ರು ಅವರು. ಒಂದು ಗನ್ ಹೆಂಗೆ ಫೈರಿಂಗ್ ಆಗುತ್ತೆ ನೋಡಬೇಕಾ? ನಿಮ್ಮ ಕ್ಯಾಮ್ರಾ ಅಲ್ಲಿಟ್ಟು ಬನ್ನಿ, ನಿಮ್ಮ ಮುಂದೆ ಹೊಡೆದು ತೋರಿಸ್ತೀವಿ ನಾವು. ಗಾಜಾ ಗಡಿಯಿಂದ 5-6 ಕಿಲೋಮೀಟರ್ ದೂರದಲ್ಲಿ ಇಟ್ಕೊಂಡಿದ್ರು ಅವರು. ಬಟ್ ಈ ಪ್ರದೇಶದ ದೃಶ್ಯಗಳನ್ನು ತೆಗೆಯೋದಕ್ಕೆ ನಾವು ಬಿಡೋದಿಲ್ಲ ಅಂತ. ದೇ ವರ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ಇಟ್. ಕಾರ್ಗಿಲ್ನಲ್ಲಿ ಅದೇ ಆಗಿದ್ದು. ಕಾರ್ಗಿಲ್ನಲ್ಲಿ ಬೋಫೋರ್ಸ್ಗಳ ಪಕ್ಕದಲ್ಲೇ ನಿಂತ್ಕೊಂಡು ಲೈವ್ ಕೊಟ್ಟರು. ಫ್ರೇಮ್ನಲ್ಲಿ ಕಾಣಿಸ್ತಿತ್ತು ಈ ಪಕ್ಕದಲ್ಲಿ ಯಾವ ಬೆಟ್ಟ ಇದೆ, ಈ ಪಕ್ಕದಲ್ಲಿ ನದಿ ಹರಿಯತ್ತಾ, ಏನಾಗುತ್ತೆ ಅಂತ. ಅದನ್ನು ನೋಡ್ಕೊಂಡು ಡಿಸೈಡ್ ಮಾಡ್ತಿದ್ರು, ಭಾರತದ ಗನ್ಗಳು ಹಂಗಿದ್ರೆ ಇಲ್ಲಿದ್ದಾವೆ ಅಂತ. ಅವರು ಪಾಕಿಸ್ತಾನದ ಕಡೆ ಲಿಟಲ್ ಬಾಯ್ಸ್ ಅಂತ ಅವರ ತುಪಾಕಿಯ ಹೆಸರು. ಕರೆಕ್ಟಾಗಿ ಅಲ್ಲಿಗೆ ಗುರಿ ಇಡ್ತಾಯಿದ್ರು. ಮಾಧ್ಯಮದಿಂದ ಆದಂಥ ಬ್ಲಂಡರ್ ಅದು, ಇರ್ರಿವರ್ಸಿಬಲ್ ಬ್ಲಂಡರ್. ಹೀಗಾಗದಂತೆ ನೋಡಿಕೊಳ್ಳಬೇಕು ಅಂತ ನಮಗೆ ಸ್ಪಷ್ಟವಾದ ಗೈಡ್ಲೈನ್ಗಳು ಎಲ್ರಿಗೂ ಕಮ್ಯುನಿಕೇಟ್ ಆಗಿದೆ. ಇದನ್ನ ಯಾಕೆ ಹೇಳ್ತಾ ಇದ್ದೆ ಅಂದರೆ, ಮಿಲಿಟ್ರಿ ಮೂವ್ಮೆಂಟ್ ಎಲ್ಲಿದ್ದಾವೆ, ಇವ್ರ ಗನ್ಗಳು ಎಲ್ಲೆಲ್ಲಿದ್ದಾವೆ, ಯಾವ ರೆಜಿಮೆಂಟ್ ಎಲ್ಲಿದೆ, ಏನು ಮೂವ್ಮೆಂಟ್ ಆಗ್ತಾಯಿದೆ, ಇಂಥ ಮಾಹಿತಿ ಶತ್ರು ದೇಶಕ್ಕೆ ಈ ಟೈಮ್ನಲ್ಲಿ ಅತ್ಯಂತ ಅಮೂಲ್ಯ ಅದು. ಈಗ ನೋಡಿ, ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಗಡಿ ಪ್ರದೇಶದಲ್ಲಿ ವಾಸಿಸ್ತಾ ಇರುವವರಿಗೆ ವಾಟ್ಸಪ್ ಕಾಲ್ಗಳು ಬರ್ತಾ ಇದ್ದಾವೆ. ಏನೇನೋ ನೆಪ ಹೇಳ್ಕೊಂಡು ಅವರು ಏನೋ ನೆಪ ಹೇಳಿದ್ರು ತಿಳ್ಕೊಳ್ಬೇಕಾಗಿರೋದೇನೆಂದರೆ, ಈಗ ಸ್ಪೆಷಲಿ ನಾನೊಂದು ಆಡಿಯೋ ರೆಕಾರ್ಡೇ ಸಿಕ್ಕಿದೆ, ಅದೊಂದು ಕೇಳಿಸ್ತೀನಿ ನಾನು ನಿಮಗೆ. ಒಬ್ಬ ಸೈನಿಕನ ಮಗನಿಗೆ ಫೋನ್ ಮಾಡ್ತಾರೆ ಅವರು. ನೀವು ಕಂಟೋನ್ಮೆಂಟಲ್ ಅಲ್ವಾ ಮನೆ ನಿಮ್ಮದು ಅಂತ. ಕಂಟೋನ್ಮೆಂಟ್ ಈಸ್ ವಾಟ್? ಅವರ ಮನೆಗಳಿರುವಂಥ ಜಾಗ, ಮಿಲಿಟ್ರಿ ಅವ್ರ ಮನೆಗಳಿರುವಂಥ ಜಾಗ. ಅವರಿಲ್ಲ, ನಮ್ಮ ತಂದೆ ರಿಟೈರ್ಮೆಂಟಿಗೆ ಹತ್ತಿರ ಬಂದ್ರಲ್ಲ, ಹೊರಗಡೆ ಶಿಫ್ಟ್ ಆಗಿದ್ದೀವಿ ಅಂತಾರೆ. ಯಾರು? ಸೋಲ್ಜರ್ ಮಗ. ಆವಾಗ ಈಸ್ ಅ ಕಾಲೇಜ್ ಸ್ಟೂಡೆಂಟ್, ಅದು ಗೊತ್ತು. ಕಾಲ್ ಬಂದಿರೋದು ಪಾಕಿಸ್ತಾನದಿಂದಲೇ ಕಾಲ್ ಬಂದಿರೋದು. ಇಲ್ಲ, ನಿಮ್ಮ ಕ್ಲಾಸ್ಮೇಟ್ಸ್ ಎಲ್ರಿಗೂ ಒಂದೊಂದು ಲೆಟ್ರ್ ಕಳಿಸಿದ್ವಿ, ಲೆಟ್ರ್ ರೀಚ್ ಆಗ್ತಾ ಇಲ್ಲ. ನಿಮ್ಮ ತಂದೆ ಹೋದ್ರಾ, ಬಾರ್ಡರ್ ಕಡೆ ಹೋಗಿದ್ದಾರಾ, ಎಲ್ಲ ರೆಜಿಮೆಂಟ್ಗಳು ಹೋದ್ವಾ ಬಾರ್ಡರ್ ಕಡೆ ಅಂತ ಕೇಳ್ತಾರೆ ಅವರು. ಥಿಂಗ್ಸ್ ಹಿ ವಾಂಟ್ ಟು ನೋ. ಕಾಲ್ ಮಾಡಿದವನು ಏನು ತಿಳ್ಕೊಳ್ಬೇಕು ಅಂತ ಬಯಸ್ತಾ ಇದ್ದಾನೆ ನೋಡಿ ಅಲ್ಲಿ. ಅಂದರೆ ಸೈನಿಕರು ಇನ್ನೂ ಕಂಟೋನ್ಮೆಂಟಲ್ಲೇ ಇದ್ದಾರಾ, ಅವ್ರಿಗೆ ಮೂವ್ಮೆಂಟ್ಸ್ ಆರ್ಡರ್ ಆಗಿದೆಯಾ, ಸ್ಪೆಷಲ್ ಮಿಲಿಟ್ರಿ ಟ್ರೈನಲ್ಲಿ ಹೋದರು ಅನ್ಸುತ್ತಲ್ಲ ಅಂತ ಕೇಳಿಸ್ಕೊಳ್ಳಿದ್ನೊಮ್ಮೆ. अपने इधर बठिंडा, अभी आप बठिंडा में ही है, इधर ये स्टेशन पे ही है? नहीं, बठिंडा स्टेशन के बाहर रहता हूँ मैं. अभी पापा रिटायर होने वाले तो बाहर चले गए हम लोग. अच्छा, इधर से क्वार्टर छोड़ दिया आपने? पहले तो आप लोग, जो मेरे पास गैस था, इधर करण सिंह लाइन में रहते थे ना, MS कॉलोनी में. हाँ, तो वो उधर से रिटायर होने वाले हैं ना, तो उन्होंने क्वार्टर अभी चेंज करवा दिया, तो हम लोग बाहर रहते हैं अभी.
अच्छा, फिर यही दिक्कत था ना। इधर हमने इसी आपके ओल्ड एड्रेस पे लेटर भी मेंशन किया था, लेकिन वो रिटर्न में आ गया था। आपने फिर क्वार्टर आई थिंक चेंज कर लिया उधर से। हाँ जी। तो अभी मुझे ये बताइए कि आपके जो क्लास फेलोज हैं साथ के, इनका कुछ ना अभी इनसे वार्तालाप नहीं इनके पापा से हो पा रहा कुछ स्टूडेंट्स के। तो ये जो आर्मी के थे, ये आरटी ब्रिगेड वगैरह, ये इनके अभी अब टिंडा कैंट से आउट गई है। जो इनके लोग हैं सभी इसके लिए बॉर्डर वाली साइड पे निकल गए हैं। मैं तो कैंट के बाहर रहता हूँ, मुझे नहीं पता सर जी। एक्चुअली ना, क्योंकि इनसे वार्तालाप नहीं हो पा रहा है। तो कल आपके पापा ने बताया था कि मे भी शायद फैमिलीज वगैरह पीछे हैं, बाकी तो सभी लोग कह रहे थे कि आउट हो गए इधर से। आप बता दो, स्टूडेंट के नाम बता दो, मैं उनसे खुद ही पूछ लूंगा कि आपकी सिक्योरिटी फी आगे की नहीं आई। हाँ, आपका शगुन था। शगुन एक थी, फीमेल थी शगुन, आपकी क्लासमेट ही थी, और साथ में उनके पापा थे योगेश कुमार जी। ये अटली ब्रिगेड के थे, 10 कोर अटली ब्रिगेड के। पता नहीं, शगुन नाम की लड़की तो थी, पर बाकी का मुझे नहीं पता कौन सी ब्रिगेड नहीं, क्योंकि मेरे को कैंट के बारे में कुछ नहीं पता सर जी, मैं तो बाहर ही रहता हूँ। हाँ, तो फिर उधर से तो गई है ना, उधर से तो ट्रेन पे आपने देखा भी है ना कि आउट हुए हैं सभी, वो फैमिलीज रह गई पीछे बैठ। नहीं, बठिंडा स्टेशन से तो कोई ट्रेन नहीं जाती है। नहीं, मिलिट्री ट्रेन तो आउट हुआ है ना, मिलिट्री ट्रेन पे जाएंगे ना, वो सिविल ट्रेन में थोड़ी जाएंगे। फौजी जो आगे अपने गए ना, अभी आपको पता ही है, ये इनके साथ ये अपने जो आतंकवादी हैं इनके साथ अपना चल रहा है ना, मुठभेड़ चल रहा है अभी पाकिस्तानियों के साथ। वो तो भैया वो जाने, मुझे क्या पता क्या चक्कर चल रहा है क्या नहीं चल रहा है। मैं तो घर में खाता हूँ, पीता हूँ, सो जाता हूँ। ಹುಡುಗ ಎಲ್ಲೋ ಮಾತಾಡಿದ್ದಾನೆ, ಲ್ಯಾಂಗ್ವೇಜ್ ಗೊತ್ತಾಗಲ್ವಾ, ಮಧ್ಯೆ ಯಾಕೆ ವಿಚಿತ್ರ ಉರ್ದು ಶಬ್ದಗಳು ಬರ್ತಾ ಇದ್ದಾವೆ ಅಂತ ಯೋಚನೆ ಮಾಡಿದ್ದಾನೆ ಅವನು. ನೋಡಿ ಏನೇನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಂತ. ಇವತ್ತಿನ ಕಾಲದಲ್ಲಿ ಅದು ಎಷ್ಟು ಹುಷಾರಾಗಿದ್ದರೂ ಸಾಲೋದಿಲ್ಲ. ಯಾವ್ಯಾವ ಬೇಹುಗಾರರು ಎಲ್ಲೆಲ್ಲಿರ್ತಾರೋ. 1971 ವಾರ್ ಸಂದರ್ಭದಲ್ಲಿ ಭಾರತದ ನೌಕಾಪಡೆಯ ಹಡಗುಗಳು ಮತ್ತು ಸಬ್ಮೆರಿನ್ಗಳ ಜಾಗವನ್ನು ಪತ್ತೆ ಹಚ್ಚೋದಕ್ಕೆ ನೋಡಿ, ಇದು ಬರೀ ಬಾರ್ಡರ್ನಲ್ಲೇ ಆಗಬೇಕು ಅಂತಿಲ್ಲ. ಇದು ಈಗ ಕಾರವಾರದ ಸೀಬರ್ಡ್ ನೌಕಾನೆಲೆ ಇದೆಯಪ್ಪ, ಅಲ್ಲಿ ಇಲ್ಲ ಅನ್ಕೋತೀರಾ ನೀವು ಪಾಕಿಸ್ತಾನಿ ಬೇಹುಗಾರರು. ವಿಶಾಖಪಟ್ಟಣಂನಲ್ಲೇ ನಮ್ಮದೊಂದು ಮಿಲಿಟ್ರಿ ಬಂದರಿದೆ, ಅಲ್ಲಿಲ್ಲ ಅನ್ಕೋತೀರಾ. 1971 ವಾರದ ಯಾಕೆ ನೆನಪಾಯಿತು ಅಂದರೆ, ಇಂಡಿಯನ್ ನೇವಿಗೆ ಗೊತ್ತಿತ್ತು ಪಾಕಿಸ್ತಾನಕ್ಕೆ ಮಾಹಿತಿ ಕೊಡೋರು ಈ ಊರಿನಲ್ಲಿದ್ದಾರೆ ಅಂತ. ಅವ್ರು ಏನು ನೋಡ್ತಿದ್ರಂತೆ, ನೇವಿ ಯೂನಿಫಾರ್ಮ್ ಹಾಕ್ಕೊಂಡು ಬಂದವರು ದೊಡ್ಡ ಮಟ್ಟದಲ್ಲಿ ತರಕಾರಿ ಖರೀದಿ ಮಾಡ್ತಾರಾ ಮಾರ್ಕೆಟ್ನಲ್ಲಿ ಅಂತ ನೋಡ್ತಿದ್ರಂತೆ. ತರಕಾರಿ ಖರೀದಿ ಮಾಡಿದ್ರೆ ಏನರ್ಥ, ಶಿಪ್ ಬಂದಿದೆ, ಡಾಕ್ ಯಾರ್ಡಿಗೆ ಶಿಪ್ ಬಂದಿದೆ ಅಥವಾ ಸಬ್ಮೆರಿನ್ ಬಂದಿದೆ ಅಂತ ಅರ್ಥ. ಯಾಕೆ ದೊಡ್ಡ ಮಟ್ಟದಲ್ಲಿ ಖರೀದಿ ಮಾಡ್ತಿದ್ದಾರೆ, ತುಂಬಕ್ಕಲ್ಲ, ಶಿಪ್ಪಿಗೆ ತುಂಬಿ ಹೋದರೆ, ಸಮುದ್ರದಲ್ಲಿ ಹೋದರೆ 15 ದಿವಸ, ಒಂದು ತಿಂಗಳಗಟ್ಟಲೆ ಹೋಗ್ತಾರವರು. ಅಷ್ಟು ದಿನದ ತರಕಾರಿ ತಗೋಬೇಕಲ್ಲ. ಅಂದರೆ INS ವಿಕ್ರಾಂತ್ ವಿಶಾಖಪಟ್ಟಣಂದಲ್ಲಿ ಇದೆ ಅಂತ, ಅಲ್ಲೇ ಇದೆ ಅನ್ನುವ ಸಂದೇಶವನ್ನು ಪಾಕಿಸ್ತಾನಕ್ಕೆ ಕಳಿಸ್ಬೇಕಾಗಿತ್ತು. ಇಂಡಿಯನ್ ನೇವಿಯವರು ಸುಮ್ಮನೆ ಒಂದಷ್ಟು ಜನರನ್ನ ಕಳಿಸಿ ಮಾರ್ಕೆಟ್ನಲ್ಲಿ ಕ್ವಿಂಟಲ್ಗಟ್ಟಲೆ ತರಕಾರಿ ಖರೀದಿ ಮಾಡಿಸಿದ್ರಂತೆ, ಕ್ವಿಂಟಲ್ಗಟ್ಟಲೆ. ನೇವಿ ಯೂನಿಫಾರ್ಮ್ ಹಾಕ್ಕೊಂಡವ್ರು ನೇವಿ ಜೀಪ್ನಲ್ಲಿ ಬಂದು, ನೇವಿ ಗಾಡೀಲಿ ಬಂದು ಇಷ್ಟು ತರಕಾರಿ ತಗೊಂಡು ಹೋದರು ಅಂದರೆ INS ವಿಕ್ರಾಂತ್ ಇಲ್ಲೇ ಇದೆ ಅಂತ ಅವ್ರು ತೀರ್ಮಾನಕ್ಕೆ ಬಂದ್ರಂತೆ. ಆ ಮೆಸೇಜ್ ಹೋಯ್ತಂತೆ. ಹಾಗೆ ಅಂದರೆ ಶತ್ರು ದೇಶವನ್ನು ದಾರಿ ತಪ್ಪಿಸಿದ್ದು ಹೆಂಗೆ ಅನ್ನೋದು ಕೂಡ ಉದಾಹರಣೆ. ಈ ಮಧ್ಯದಲ್ಲಿ ಭಾರತ ತೆಗೆದುಕೊಂಡಂತಹ ಡಿಪ್ಲೊಮ್ಯಾಟಿಕ್ ಕ್ರಮಗಳ ಕಾರಣದಿಂದ ಪಾಕಿಸ್ತಾನದಲ್ಲಿ ಒಂದು ಅಲ್ಲೋಲ ಕಲ್ಲೋಲ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.